ಕೇರಳದ ಕರಾವಳಿಯಲ್ಲಿ ಸಿಂಗಾಪುರದ ಶಿಪ್ ಮೂಡಿಸಿದ ಆತಂಕ ಇನ್ನೂ ಕೊನೆಯಾಗಿಲ್ಲ. ಬೆಂಕಿ ಉಗುಳನ್ನ ಈ ಹಡಗು ಉಗುಳ್ತಾನೇ ಇದೆ. 48 ಗಂಟೆ ಕಳೆದರೂ ಸಹ ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕೇರಳದ ಕರಾವಳಿಯಲ್ಲಿ ಅವಘಡಕ್ಕೀಡಾದ ಸಿಂಗಾಪುರದ ಶಿಪ್ ಬೆಂಕಿ ತಗಲಿ 48 ಗಂಟೆ ಕಳೆದರೂ ಆರದ ಬೆಂಕಿಯ ಜ್ವಾಲೆ. ಕ್ಷಣಕ್ಕೂ ಹಬ್ಬುತ್ತಿರೋ ಬೆಂಕಿಯ ಕೆನ್ನಾಲಿಗೆ. ಕ್ಷಣಕ್ಕೂ ಸ್ಫೋಟಗೊಳ್ತಾ ಇರೋ ಸಿಂಗಾಪುರದ MV ವಾನ್ಹೆ 503 ಕೇರಳ ಮಂಗಳೂರು ಕಡಲ ತೀರವನ್ನು ಆತಂಕಕ್ಕೆ ತಳ್ಳಿದೆ. ಈ ಮಧ್ಯೆ ಬೆಂಕಿಯ ಕೆನ್ನಾಲಿಗೆಗೆ ತುತ್ತಾಗಿರುವ ಹಡಗಿನಲ್ಲಿ ಇನ್ನಷ್ಟು ಪ್ರಖರವಾಗಿ ಬೆಂಕಿ ಪಸರಿಸಲು ಬೇಕಾದ ಸಾಮಗ್ರಿಗಳಿರೋದು ಆತಂಕಕ್ಕೆ ಕಾರಣವಾಗಿದೆ. ಬೆಂಕಿ ಹೊತ್ತಿ ಉರಿತಾ ಇರುವ ಹಡಗಿನಲ್ಲಿ ಪೆಟ್ರೋಲ್, ಡೀಸೆಲ್, ನೈಟ್ರೋ ಸೆಲ್ಯುಲೋಸ್ನಂತಹ ಕಂಟೈನರ್ಗಳಿರೋದೇ ಈ ಆತಂಕಕ್ಕೆ ಕಾರಣ. ಒಟ್ಟಾರೆ ಅದರಲ್ಲಿರುವ 600ಕ್ಕೂ ಅಧಿಕ ಕಂಟೈನರ್ಗಳಲ್ಲಿ 157 ಕಂಟೈನರ್ಗಳಲ್ಲಿ ಅಪಾಯಕಾರಿ ಐಟಂಗಳು ಸಂಗ್ರಹಿಸಿಟ್ಟಿರೋದು ದೃಢಪಟ್ಟಿದೆ. ಈಗಾಗಲೇ ಹಡಗಿನಲ್ಲಿದ್ದ 18 ಮಂದಿಯನ್ನ ಭಾರತೀಯ ನೌಕಾದಳ ರಕ್ಷಿಸಿ ಮಂಗಳೂರಿಗೆ ಕರೆತಂದಿದೆ. ಉಳಿದಂತೆ ಕಣ್ಮರೆಯಾಗಿರುವ 4ವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಈ ನಡುವೆ ನೌಕಾದಳ ಬೆಂಕಿಯನ್ನು ನಿಯಂತ್ರಿಸಲು ಭಾರಿ ಹರಸಾಹಸ ಪಡುತ್ತಿದೆ. ಬೆಂಕಿ ಈ ಮಟ್ಟಿಗೆ ಹರಡೋದಕ್ಕೆ ಅದರಲ್ಲಿದ್ದ ಸಾಮಗ್ರಿಗಳೇ ಕಾರಣ ಎನ್ನಲಾಗ್ತಿದೆ. 240 ಟನ್ ಡೀಸೆಲ್, 2000 ಟನ್ ಇಂಧನ ತೈಲ ಇದ್ದು, ಅದಲ್ಲದೆ ಇತರ ತೈಲ ಸಾಮಗ್ರಿಗಳು, ಪ್ಲಾಸ್ಟಿಕ್ ಇವೆಲ್ಲವೂ ಕೂಡ ಬೆಂಕಿ ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲದೆ ಗಾಳಿ, ಮಳೆಯೂ ಕೂಡ ಬೆಂಕಿ ಹರಡಲು ಕಾರಣವಾಗ್ತಿದೆ. ಆದಾಗ್ಯೂ ಕೂಡ ನೌಕಾದಳ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲು ಬೇಕಾದ ಪ್ರಯತ್ನದಲ್ಲಿದೆ. ಒಂದು ಹಡಗು ಸಂಪೂರ್ಣವಾಗಿ ಸಮುದ್ರ ಸೇರುವ ಸಾಧ್ಯತೆ ಇದ್ದು, ಯಾವುದಕ್ಕೂ ಬೆಂಕಿ ಕಾಣಿಸಿಕೊಳ್ಳಲು ನಿಖರ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಡಗಿನಲ್ಲಿದ್ದ ತಂಡದಲ್ಲಿ ಇಂಜಿನಿಯರ್ಗಳಿದ್ರು, ಇಂಜಿನ್ ವಿಭಾಗಗಳನ್ನು ಪರಿಶೀಲಿಸ್ತಾ ಇದ್ರು. ಇಂತಹ ಅವಘಡ ಸಂಭವಿಸಿರೋದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಯಾವುದೇ ಸಿಗ್ನಲ್ ಅನ್ನು ಕೂಡ ಹಡಗು ಕೊಟ್ಟಿರಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯ ಎದ್ದಿದೆ. ಅಗ್ನಿ ಅನಾಹುತದ ಬಗ್ಗೆ ಎಚ್ಚರಿಕೆ ನೀಡುವ ಹಡಗು ಇಲ್ಲಿ ಯಾಕೆ ಅನಾಹುತಕ್ಕೆ ಸಿಲುಕ್ತು ಅನ್ನೋದು ಇನ್ನೂ ಕೂಡ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಒಟ್ನಲ್ಲಿ ಕೊಲಂಬೋದಿಂದ ಹೊರಟು ಮುಂಬೈ ಸೇರಬೇಕಿದ್ದ ಸಿಂಗಾಪುರದ ಕಾರ್ಗೋ ಹಡಗು ಕೇರಳದ ಕಣ್ಣೂರು ಕರಾವಳಿ ಪ್ರದೇಶದಲ್ಲಿ ಹೊತ್ತಿ ಉರಿತಾ ಇರುವುದು ಸದ್ಯ ಇಡೀ ಕರಾವಳಿಯನ್ನ ಆತಂಕಕ್ಕೆ ತಳ್ಳಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.